ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಅಲ್ಲಿ ಡಾಕ್ಟರ್ಗಳೇ ಇಲ್ವಂತೆ. ಹಾಗಾದರೆ ಮಕ್ಕಳ ಗತಿ ಏನು, ಆ ತಾಯಿಯ ಗತಿ ಏನು, ಈ ಒಂದು ಪ್ರಶ್ನೆ ಮೂಡ್ತಾ ಇದೆ. ಚಿಕ್ಕೋಡಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಯಾವ ವೈದ್ಯರು ಕೂಡ ಇಲ್ಲ. ಅಲ್ಲಿ ಚಿಕಿತ್ಸೆ ಕೊಡೋಕೆ ವೈದ್ಯರು ಇಲ್ಲವೇ ಇಲ್ವಂತೆ. ಆಸ್ಪತ್ರೆಗೇನೆ ಈಗ ಚಿಕಿತ್ಸೆ ಕೊಡಬೇಕು, ಆ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟು ನೋಡಿ. ಬಡ ಜನರಿಗೆ ಸಿಗಬೇಕಾದಂತಹ ವೈದ್ಯಕೀಯ ಸೌಲಭ್ಯಗಳೇ ಸಿಗುತ್ತಾ ಇಲ್ಲ ಅಲ್ಲಿ. ಯಾಕಂದರೆ ಡಾಕ್ಟರ್ ಇಲ್ಲ ಅಲ್ಲಿ, ವೈದ್ಯರಿಲ್ಲದೆ ಆ ಭಾಗದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವೈದ್ಯರ ಬರದಿಂದ ಕಂಗೆಟ್ಟಿದ್ದಾರೆ ಚಿಕ್ಕೋಡಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿರುವಂತಹ ಪೇಷಂಟ್ಗಳು. ಬಾಗಿಲು ತೆರೆದಿದೆ, ಆದರೆ ಚಿಕಿತ್ಸೆ ನೀಡೋಕೆ ವೈದ್ಯರೇ ಇಲ್ಲ ಅಲ್ಲಿ. ಮಂಜೂರಾದ ಹುದ್ದೆಗಳೆಷ್ಟು, ಹಾಲಿ ಇರುವ ವೈದ್ಯರೆಷ್ಟು, ಎಷ್ಟು ಜನ ಇದ್ದಾರೆ ಈಗ? ಚಿಕ್ಕ ಮಕ್ಕಳ ವೈದ್ಯರು ವಾರದಲ್ಲಿ 2 ದಿನ ಇರ್ತಾರಂತೆ ಅಷ್ಟೇ. ಚಿಕ್ಕ ಮಕ್ಕಳ ಚಿಕಿತ್ಸೆಗೆ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯಾದ ಒಂದು ಸೊಲ್ಯೂಷನ್ ಮರೀಚಿಕೆ ಆಗಿಬಿಡುತ್ತೆ. ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಅಲೆದಾಡ್ತಾ ಇದ್ದಾರೆ ಬಡ ರೋಗಿಗಳು, ಜನರೆಲ್ಲರೂ ಕೂಡ. ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳ ಆಕ್ರಂದನ ಕೇಳಿ ಬರ್ತಾ ಇದೆ. ಡಾಕ್ಟ್ರೇ ಇಲ್ಲ ಸ್ವಾಮಿ, ಏನು ಮಾಡೋದು ಅಂತ ಹೇಳಿ ಸಾವಿರಾರು ಜೀವಗಳ ಜೊತೆ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಕೂಡಲೇ ಕಾಯಂ ವೈದ್ಯರನ್ನು ನೇಮಕ ಮಾಡಿ ಅಂತ ಸಾರ್ವಜನಿಕರು ಆಗ್ರಹ ಮಾಡ್ತಾ ಇದ್ದಾರೆ. ಆರೋಗ್ಯ ಸಚಿವ ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಏನು ಮಾಡ್ತಾ ಇದ್ದಾರೆ, ಅವರ ಗಮನಕ್ಕೆ ಇದು ಬರ್ತಾ ಇಲ್ವಾ? ಚಿಕ್ಕೋಡಿಯಲ್ಲಿ ಸಾಕಷ್ಟು ಜನ ರೋಗಿಗಳು ಬರ್ತಾ ಇದ್ದಾರೆ ಆಸ್ಪತ್ರೆಗೆ, ಆದರೆ ಅಲ್ಲಿ ಚಿಕಿತ್ಸೆ ನೀಡೋಕೆ ಡಾಕ್ಟರ್ಗಳೇ ಇಲ್ಲ. ಅದು ಮುಖ್ಯವಾಗಿ ತಾಯಿ ಮಕ್ಕಳ ಆಸ್ಪತ್ರೆ. ಮಕ್ಕಳು ಚೆನ್ನಾಗಿರಬೇಕು ಅಂದರೆ ತಾಯಿ ಚೆನ್ನಾಗಿರಬೇಕು, ತಾಯಿ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ. ಈ ರೀತಿಯಾಗಿರುವಾಗ ಆ ಚಿಕ್ಕ ಮಕ್ಕಳ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅವರನ್ನು ನೋಡ್ಕೊಳ್ಳೋಕ್ಕೆ ಸರಿಯಾದ ಡಾಕ್ಟರ್ ವ್ಯವಸ್ಥೆ ಇಲ್ಲ. ಸರ್ಕಾರ ಗ್ಯಾರಂಟಿ ಯೋಜನೆ ಕೊಟ್ಟಿದೆ, ಜನರು ತುಂಬ ಖುಷಿಯಾಗಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾರೆ. ಅದೆಲ್ಲ ಬೇಕಾಗಿರೋದು, ಮುಖ್ಯವಾಗಿ ಬೇಕಾಗಿರುವಂಥದ್ದು ಆಸ್ಪತ್ರೆಯಲ್ಲಿ ಸರಿಯಾದ ರೀತಿಯಾದಂತಹ ವೈದ್ಯರ ವ್ಯವಸ್ಥೆ ಬೇಕು. ಜನ ನಮ್ಗೆ ಹುಷಾರಿಲ್ಲ ಅಂತ ಬಂದರೆ ನೋಡ್ಕೊಳ್ಳೋಕೆ ಒಬ್ಬರು ಡಾಕ್ಟ್ರು ಬೇಕಲ್ಲ. ಅವರೇ ಇಲ್ಲ ಅಂದಮೇಲೆ ಎಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ಕಟ್ಟಿ ಏನು ಪ್ರಯೋಜನ? ಕೋಟ್ಯಾಂತರ ರೂಪಾಯಿ ಏನೋ ಖರ್ಚು ಮಾಡಿ ಆಸ್ಪತ್ರೆಯನ್ನು ಕಟ್ತೀರಿ, ಇಕ್ವಿಪ್ಮೆಂಟ್ಗಳನ್ನು ತಂದು ಹಾಕ್ತೀರಿ, ಆದರೆ ಅದು ಉಪಯೋಗ ಆಗ್ತಾ ಇಲ್ಲ, ಜನರಿಂದ ಅದ್ರಿಗೆ ಏನೂ ಕೂಡ ಯೂಸ್ ಇಲ್ಲ ಅಂದರೆ ಇನ್ಯಾಕೆ ಬೇಕಾ ಆಸ್ಪತ್ರೆ? ಆಸ್ಪತ್ರೆಯನ್ನು ಕಟ್ಟಿದವ್ರಿಗೆ ಅಲ್ಲಿ ಡಾಕ್ಟರ್ಗಳನ್ನು ಇರಿಸ್ಬೇಕನ್ನೋದು ಗೊತ್ತಾಗ್ತಾ ಇಲ್ವಾ ಸರ್ಕಾರಕ್ಕೆ? ಏನಾದರೂ ಗಂಭೀರ ಸಮಸ್ಯೆ ಇದ್ದರೆ ಮಕ್ಕಳಿಗೆ ಪ್ರಾಣನೇ ಹೋಗಿಬಿಡುತ್ತೆ. ಆ ರೀತಿಯಾಗಿರುವಾಗ ಸರ್ಕಾರ ಈ ರೀತಿಯಾದ ಆಸ್ಪತ್ರೆಗಳಲ್ಲಿ ಗಮನ ಹರಿಸಬೇಕಾಗುತ್ತೆ. ಎಲ್ಲಿ ಡಾಕ್ಟರ್ ಇಲ್ವೋ ಅವ್ರನ್ನ ಹಾಕಿ. ವರ್ಷದಿಂದ ವರ್ಷಕ್ಕೆ ಡಾಕ್ಟರನ್ನು ಓದಿ MBBS ಪಾಸ್ ಮಾಡಿ, MD ಪಾಸ್ ಮಾಡಿ ಹೊರಗೆ ಬರುವಂತಹ ವೈದ್ಯರ ಸಂಖ್ಯೆ ಜಾಸ್ತಿ ಇದೆ. ಆದರೂ ಕೂಡ ನೀವು ಯಾಕೆ ತೆಗೆದುಕೊಳ್ತಾ ಇಲ್ಲ? ಅಂಥವ್ರಿಗೆ ಕೆಲಸ ಕೊಟ್ಟಂಗೂ ಆಗುತ್ತೆ, ಹಾಗೆ ಸಾವಿರಾರು ಜನರ ಮಕ್ಕಳ ಪ್ರಾಣವನ್ನು ಉಳಿಸಿದಂತೆ ಕೂಡ ಆಗುತ್ತೆ ನೀವು ನೇಮಕ ಮಾಡಿದ್ರೆ ಡಾಕ್ಟರ್ಗಳನ್ನು. ಯೋಚನೆ ಮಾಡಬೇಕು. ಚಿಕ್ಕೋಡಿಯಲ್ಲಿ ಆಗಿರುವಂಥ ಘಟನೆ ಇದು. ಚಿಕ್ಕೋಡಿಯಲ್ಲಿ ಯಾರು ಕೂಡ ಡಾಕ್ಟರ್ ಇಲ್ಲ, ಅಲ್ಲಿ ಆಸ್ಪತ್ರೆ ಇದೆ, ಮಕ್ಕಳಿಲ್ಲ. ಆಸ್ಪತ್ರೆ ಓಪನ್ ಆಗಿರುತ್ತೆ, ಆಸ್ಪತ್ರೆ ಡಾಕ್ಟ್ರುಗಳಿಲ್ಲ, ಆಸ್ಪತ್ರೆ ಓಪನ್ ಆಗಿರುತ್ತೆ. ಅಲ್ಲಿ ಮಕ್ಕಳಿದ್ದಾರೆ, ಯಾರು ರೋಗಿ ಮಕ್ಕಳುಗಳಿದ್ದಾರೆ, ಜನರು ಇದ್ದಾರೆ, ತಾಯಿಗರಿದ್ದಾರೆ. ಅವ್ರಿಗೆ ಚಿಕಿತ್ಸೆ ನೀಡೋಕೆ ಮಾತ್ರ ಡಾಕ್ಟರ್ ಇಲ್ಲ. ಬಡ ಜನರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ನಮಗೆ ಕೂಡಲೇ ಒಂದು ಪರ್ಮನೆಂಟ್ ಆಗಿರುವಂತಹ ಡಾಕ್ಟರ್ನ ತಗೊಂಬಂದು ಹಾಕಿ ಅಂತ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದಾರೆ ಅಲ್ಲಿನ ಜನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.